ಬರಲೇಬೇಡಿ ಆಯ್ತಾ. ಫೇರಿ ಫಾಲ್ಸ್ ಅಂತ ಹೇಳಿದ್ರೆ ನೀರ್ ನೋಡಿ ಗೈಸ್ ಎಷ್ಟಿದೆ. Hi guys, good morning from Kodaikanal. ಬ್ರೇಕ್ಫಾಸ್ಟ್ ಅಲ್ಲಿ ಪೂರಿ ಇಡ್ಲಿ ಸಾಂಬಾರ್ ಇದ್ದಿತ್ತು. ಸೊ ನಾವು ಬ್ರೇಕ್ಫಾಸ್ಟ್ ಮಾಡಿ ಈಗ ಹೊರಡಬೇಕು. ರೆಡಿ ಆಗಿದ್ದೀನಿ. ಸೊ ಈಗ ಮೈ ಗಾಡ್ ಐ ಫಾರ್ಗಾಟ್ ದಿಸ್ ಸಾಂಗ್. ಸೊ ವಿ ಆರ್ ಜಸ್ಟ್ ಗೋಯಿಂಗ್ ನೌ. ಇಟ್ಸ್ ಇಲ್ಲಾದರೆ ಮತ್ತೆ ಟ್ರಾಫಿಕ್ ಆಗೋದು. ನಿನ್ನೆ ಫುಲ್ ಟ್ರಾಫಿಕ್ ಆಗಿತ್ತು. ಪ್ಲೇಸಸ್ ಎಲ್ಲ ವಿಸಿಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಗೈಸ್. ಗೊತ್ತಿಲ್ಲ, ಮಳೆ ಬಂದರೆ ಇದೇ ಪ್ರಾಬ್ಲಮ್. ಇವತ್ತೊಂದು ಮಳೆ ಬರಬಾರ್ದು. ಜೈ ಲೆಟ್ಸ್ ಗೋ. ಗೊತ್ತಾ, ಇಲ್ಲಿ ಪೀಕ್ ಸೀಸನ್ ಅಲ್ವಾ, ಪೀಕ್ ಟೈಮ್. ಮತ್ತು ಬರಲೇಬೇಡಿ ಆಯ್ತಾ. ಫುಲ್ ನೋಡಿ ಅಲ್ಲಿ ಸ್ಟಕ್ ಆಗಿದೆ ಟ್ರಾಫಿಕ್. ಬ್ಯಾಕ್ ನೋಡ್ರೆ ಬ್ಯಾಕ್ ಇದೆ. ಸೊ ನಾವು ಹೋಗ್ತಿರೋದು ಹೋಮ್ ಸ್ಟೇಗೆ. ಸೊ ಫುಲ್ ಟ್ರಾಫಿಕ್ ಇದ್ದಿತ್ತು, ಅದಕ್ಕೆ ನಾವು ಕೊಡೈಕೆನಾಲ್ ಲೇಕ್ ರೂಟಿಂದ ತೊಗೊಂಡಿದ್ವಿ. ಆ ಸೈಡ್ ಫುಲ್ ಟ್ರಾಫಿಕ್ ಇರೋದರಿಂದ ಇದೇ ಬೆಸ್ಟ್ ಅಂತ ಅನಿಸ್ತು. ಆದರೂ ಇದ್ದಿತ್ತು ಗೈಸ್, ಏನು ಮಾಡಲಿಕ್ಕಾಗಿಲ್ಲ. ಸೊ ಅಲ್ಲಿ ಚೆಕ್ ಇನ್ ಮಾಡಿ ಬೇರೆ ಪ್ಲೇಸಿಗೆ ವಿಸಿಟ್ ಮಾಡಿ ಹೋಗುವ ಅಂತ ಆ ಥರ ಪ್ಲ್ಯಾನ್ ಇದ್ದಿತ್ತು ನಮ್ಮದು. ಸೊ ವಿ ಅರೈವ್ಡ್ ಎಟ್ RS ಫ್ಯಾಮಿಲಿ ಹೋಮ್ ಸ್ಟೇ. ಗೈಸ್ ಇದು RS ಫ್ಯಾಮಿಲಿ ಸ್ಟೇ ನಾವು ಇಲ್ಲಿ ಬುಕ್ ಮಾಡಿದ್ದು. ನೆಕ್ಸ್ಟ್ ಒನ್. ಮತ್ತು ಇಲ್ಲಿ ನೋಡ್ರೆ ನಿಮಗೆ ಫುಲ್ ವ್ಯೂ ಸಿಗತ್ತೆ. ಇದೇ ಸ್ಟೇ ನಮ್ಮದು. ಇದು ನೋಡ್ರೆ ತುಂಬ ವೈಡರ್ ಮತ್ತು ತುಂಬ ಸ್ಪೇಷಿಯಸ್, ಕ್ಲೀನ್, ಟೈಡಿ, ವಾಟ್ ಎವರ್ ಯು ಕ್ಯಾನ್ ಸೇ. ಇಟ್ಸ್ ಆಸಮ್. ಐ ಕ್ಯಾನ್ ಸೇ ಐ ಆಮ್ ನಾಟ್ ಪ್ರಮೋಟಿಂಗ್ ಹಿಯರ್. ಅಂದರೆ ತುಂಬ ಇಷ್ಟ ಆಯಿತು ನನಗೆ ಈ ಪ್ಲೇಸ್, ವೆದರ್. ಎಲ್ಲ ರೂಮ್ಸ್ ಅವೈಲೇಬಲ್ ಇದೆ ನಿಮಗೆ ಪಾರ್ಟಿಗೆ, ಫ್ಯಾಮಿಲಿ ವೆಕೇಷನ್, ಫ್ಯಾಮಿಲಿ ಫಂಕ್ಷನ್ಸ್, ಗೆಟ್ ಟುಗೆದರ್ ಎಲ್ಲದನ್ನು ನೀವು ಚೆನ್ನಾಗಿ. ಇಲ್ಲಿ ತುಂಬ ಸ್ಪೇಷಿಯಸ್ ಇದೆ. ಮತ್ತು ಏನಂದರೆ ಸ್ಪೆಷಲ್, ಇಲ್ಲಿ ಪ್ರಾಜೆಕ್ಟರ್, ಫ್ರೀ ವೈಫೈ ಎಲ್ಲ ಕೂಡ ಅವೈಲೇಬಲ್ ಇದೆ. ಸೊ ಫ್ಯಾಮಿಲಿ ಗೆಟ್ ಟುಗೆದರ್ಗೆಲ್ಲ ತುಂಬ ಇಷ್ಟ ಆಗುತ್ತೆ ಗೈಸ್. ಹಾಯ್ ಹಾಯ್. ಕುಚ್ಚು. ಇದಾದಮೇಲೆ ನಾವು ರೆಡಿಯಾಗಿದ್ವಿ ಎಲ್ಲಿ ಹೋಗ್ಲಿಕ್ಕಂದರೆ ಬೇರೆ ಪ್ಲೇಸಸ್ನ ವಿಸಿಟ್ ಮಾಡಲಿಕ್ಕೆ. ಸೊ ವೆಲ್ಕಮ್ ಟು ಪಾರ್ಟ್ 2. ಸೊ ಇಲ್ಲಿ ನಾವು ಬೇರೆ ಪ್ಲೇಸಸ್ ಅಂದರೆ ಗುನಾ ಕೇವ್, ಮೋರ್ ಪಾಂಡ್, ಡಾಲ್ಫಿನ್ ನೋಸ್, ಪಿಲ್ಲರ್ ರಾಕ್ಸ್, ಪೈನ್ ಫಾರೆಸ್ಟ್ ಇದೆಲ್ಲ ವಿಸಿಟ್ ಮಾಡಬೇಕಂತ ಇವತ್ತು ಕವರ್ ಮಾಡಬೇಕಂತ ಅಂದ್ಕೊಂಡಿದ್ವಿ. ನೋಡುವ ಹೇಗಾಗತ್ತಂತ. ಈಗ ನೋಡ್ತಿದ್ರಲ್ಲ ಇದೆಲ್ಲ ಫುಲ್ ಬ್ಲಾಕ್ ಆಯಿತಾ. ಸೊ ಈ ರೋಡ್ ಹೋಗೋದೇ ಗುನಾ ಕೇವ್, ಪಿಲ್ಲರ್ ರಾಕ್ಸ್ ಆ ಸೈಡಲ್ಲೇ. ಬಟ್ ವೆಹಿಕಲ್ಸ್ ಸ್ಪೀಡ್ ನೋಡ್ರೆ ಗೊತ್ತಾಗತ್ತಲ್ವ ಎಷ್ಟು ಸ್ಲೋ ಇದೆ ಅಂತ. ಸೊ ಇದೇ ಥರ ಆಗಿತ್ತು ಗೈಸ್ ನಮಗೆ. ಗೈಸ್ ನಾವಿಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದ್ರೆ ಮತ್ತೆ ಇಲ್ಲಿ ಇಟ್ಟಿದ್ರೆ ಫುಲ್ ಬ್ಲಾಕ್ ಆಗತ್ತಂತ ನಡ್ಕೊಂಡು ಹೋಗ್ತೀವಿ. ಇಲ್ಲಿ ನೋಡಿ ಗೈಸ್, ಈಗ ನಿಮ್ ಮುಂದೆ ತೋರಿಸ್ತೀನಿ ನೋಡಿ, ಫುಲ್ ಬ್ಲಾಕ್. ಸೊ ಏನ್ ಮಾಡ್ಲಿಕ್ಕೆ ಆಗಲ್ಲ, ಎಲ್ಲರೂ ನಡ್ಕೊಂಡೇ ಹೋಗ್ತಿದ್ದಾರೆ. ಗೊತ್ತಿಲ್ಲ ಆಯ್ತು ಇಷ್ಟು ಬ್ಲಾಕ್ ಇರತ್ತಂತ. ಎಲ್ಲಿ ನಾವು ಕಾರ್ ಪಾರ್ಕ್ ಮಾಡಿದ್ರಲ್ಲ ಅಲ್ಲಿಂದ ನಡ್ಕೊಂಡು ಬಂದ್ವಿ ಗೈಸ್. ಆಲ್ಮೋಸ್ಟ್ 1 ಕಿಲೋಮೀಟರ್ ಇದ್ದಿತ್ತು. ನಾವು ಇಲ್ಲಿ ಶಾರ್ಟ್ಕಟ್ ಯಾಕೆ ತೊಗೊಳ್ತಿದ್ದೀವಿ ಅಂದರೆ ರೈಟ್ ಸೈಡಲ್ಲಿ ನಿಮಗೆ ಎಲ್ಲ ವೆಹಿಕಲ್ಸ್ನ ಬ್ಲಾಕ್ ಆಗಿರೋದು ಕಾಣುತ್ತೆ. ಸೊ ಎಲ್ಲರೂ ಲೆಫ್ಟ್ ಸೈಡಿಂದ ಮೀನ್ಸ್ ಆ ಥರ ಏನಿಲ್ಲ, ಬಟ್ ಹೋಗ್ಬೋದು, ದಾರಿಗೆ ವಾಕ್ ಮಾಡ್ಬೋದು. ಸೊ ಎಲ್ಲರೂ ಈ ಸೈಡಿಂದ ಹೋಗ್ತಿದ್ರು. ಸೊ ನಮಗೆ ಆಲ್ರೆಡಿ ಆ ಪ್ಲೇಸ್ ವಿಸಿಟ್ ಮಾಡಬೇಕಲ್ಲ. ಸೊ ನನ್ನ ಅಮ್ಮ, ತಮ್ಮ, ನನ್ನ ಹಸ್ಬೆಂಡ್ ಎಲ್ಲರೂ ವಾಕ್ ಮಾಡ್ತಿದ್ರು. we thought this is the best one not to take vehicle and come here till here. ಸೊ ಇಲ್ಲಿ ನೋಡ್ರೆ ನಿಮಗೆಲ್ಲ ಸ್ಟ್ರೀಟ್ ಸಿಗುತ್ತೆ, ಶಾಪಿಂಗ್ ಸ್ಟ್ರೀಟ್ ಗೈಸ್. ಇದು ಫುಡ್ ಸ್ಟಾಲ್ಸ್ಗಳು ಇದೆ, ಲೈಕ್ ಮ್ಯಾಗಿ ಆಫ್ ಕೋರ್ಸ್ ಇಟ್ಸ್ ಕಾಮನ್ ಹಿಯರ್. ಯು ವಾಂಟ್ ವಿಚ್ ಎವರ್ ಮ್ಯಾಗಿ ವಿಲ್ ಗೆಟ್ ಇಟ್ ಹಿಯರ್. ಇಲ್ಲಿ ಸ್ವಲ್ಪ ಪಿಕ್ ತಗೊಳ್ಳುವಂತ ಹೋದರೆ ಇಲ್ಲಿ ಕೂಡ ಜನರು ಸಾಗರ. ನಾನು ಸ್ವಲ್ಪ ತೆಗಿಲೇ ಇಲ್ಲ ಪಿಕ್. ಇಲ್ಲಿಂದ ನಿಮಗೆ ಅದು ಪಿಲ್ಲರ್ ರಾಕ್ ಕಾಣುತ್ತೆ. ಸೊ ನಾನು ತೆಗಿಲಿಲ್ಲ, ನಮಗೆ ತುಂಬ ಹಸಿವೆ ಆಯ್ತಂತ ನಾವು ಕಾರ್ನ್, ಮ್ಯಾಗಿ, ಅದಾದಮೇಲೆ ಬೇಲ್ ಏನೋ ಮಾಡಿದ್ರು ಅದು ತೊಗೊಂಡಿದ್ವಿ. ಏನು ಮಾಡೋದು, ತಿನ್ನಬೇಕಲ್ವಂತ. ಆಲ್ಮೋಸ್ಟ್ ಇಟ್ ವಾಸ್ 12:30 or 1 PM ಅನಿಸುತ್ತೆ ಗೈಸ್ ಆ ಟೈಮ್ಗೆ. ತಿಂತಿದ್ದಾರೆ ಗೈಸ್ ಬೇಲ್. ಹಾಯ್ ಗೈಸ್. ಸೊ ಇದು ಪಿಲ್ಲರ್ ರಾಕ್ಸ್ ಅಂತೆ ನೋಡಿ, ಜನರ ರಾಶಿ. ನಾವೆಲ್ಲಿ ತಗೊಳ್ಳೋದು.
ಪಿಲ್ಲರ್ ರಾಕೆ ಕಾಣ್ತಿಲ್ಲ ಯಾಕಂದ್ರೆ ಅಲ್ಲಿ ಫುಲ್ ಮಿಸ್ಟ್ ಇಂದ ಕವರ್ ಆಗಿದೆ. ಅದು ನೋಡ್ಲಿಕ್ಕೆ ಅಷ್ಟೇನು ಸಿಗಲಿಲ್ಲ. ಜಸ್ಟ್ 5 ಮಿನಿಟ್ಸಲ್ಲಿ ನೋಡ್ದು. ಫೋಟೋಸ್ ಏನೂ ಅಷ್ಟು ತಗೊಳ್ಳಿಕ್ಕಾಗಿಲ್ಲ. ಅದಕ್ಕೆ ಇಲ್ಲಿ 5 ಮಿನಿಟ್ಸ್ ರೆಸ್ಟ್ ತಗೊಂಡು, ಇಲ್ಲಿ ನೋಡ್ತಿದ್ರಲ್ಲ ಇದೆ ಅದು ರೆಸ್ಟ್ ತಗೊಂಡು ಮತ್ತೆ ನಮ್ಮ ವಾಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಪಿಲ್ಲರ್ ರಾಕಿಂದ ಸ್ಟ್ರೈಟ್ ನೀವು ಹೋದರೆ ನಿಮಗೆ ಗುನಾ ಕೇವ್ ಸಿಗುತ್ತೆ ಮತ್ತು ಗೊತ್ತಾಗುತ್ತೆ. ಸೊ ಇಲ್ಲಿ ಎಲ್ಲ ಕಾರ್ಸ್ಗಳು, ತುಂಬ ಜನ ಟ್ರಾವೆಲಿಂಗ್ ಕಾರ್ಸ್ ಅದೆಲ್ಲ ತಗೊಬಂದಿದ್ರು. ಎಲ್ಲ ಬ್ಲಾಗ್ ಗೊತ್ತಾ. ಸೊ ನಾವು ಹೀಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಶಾರ್ಟ್ಕಟ್ ಥರ. ಮತ್ತು ಗುನಾ ಕೇವ್ಗೆ ಟಿಕೆಟ್ ತೊಗೊಂಡಿದ್ವಿ. ಇಲ್ಲಿ ನೋಡ್ರೆ ಏನು ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ ಅಂತ ಹೇಳ್ತಾರಲ್ವ, ಆ ಥರ ಆಗಿ ಹೋಗಿದೆ ಇಲ್ಲಿ. ಮತ್ತು ಸ್ವಲ್ಪ ಜಾಗ್ರತೆ ಆಯಿತಾ, ತುಂಬ ಮಂಕೀಸ್ಗಳು ಇದ್ದಾವೆ ಈ ಸೈಡ್. ನಮ್ಮ ಜೊತೆ ಏನಾಯ್ತಂತ ನೋಡಿ ಈಗ ಆಯಿತಾ. ಈ ಮಂಕೀಸ್ಗಳಿಗೆ ಕಾಮನ್ ಆಗಿ ಹೋಗಿದೆ ಗೈಸ್. ಯಾರ್ದು ಸ್ನ್ಯಾಚ್ ಮಾಡ್ತಾರಂತ ಅರ್ಥನೇ ಆಗಲ್ಲ. ನೋಡಿ ಗೈಸ್ ಏನು ಮಾಡ್ತಾರಂತ ಈಗ. ಇಲ್ಲಿ ಜನರ ರಾಶಿ ಅಷ್ಟು ನೋಡಿದರೆ. ಈಗ ನೋಡಿ ನಮ್ಮ ಜೊತೆ ಟ್ರಾಜಿಡಿ ಏನಾಯ್ತಂತ ಸ್ವಲ್ಪ ನೋಡಿ. ಕ್ಯಾಪ್ಚರ್ ಮಾಡಲಿಕ್ಕೆ ಸಿಗಲಿಲ್ಲ. ನಮ್ಮ ಹತ್ರ ಕ್ರಂಚಿ ಸ್ಟಿಕ್ ಇದ್ದಿತ್ತು ಚಾಕ್ಲೇಟ್ದು. ಅದರಲ್ಲಿ 10 ಪೀಸಸ್ ಎಷ್ಟು ಇದ್ದಿತ್ತು ಗೈಸ್. ನಾವು ಹೀಗೆ ನಡ್ಕೊಂಡು ಹೋಗ್ತಾ ತಿಂತಾ ಇದ್ವಿ. ಅದು ಆ ಮಂಗ ಯಾವಾಗ ಬಂದ ಅಂತಲೇ ಗೊತ್ತೇ ಆಗಿಲ್ಲ. ಸೊ ಹೀ ಸ್ನ್ಯಾಚ್ಡ್ ಫ್ರಮ್ ರೆಕ್ಸನ್ಸ್ ಹ್ಯಾಂಡ್ ಆ್ಯಂಡ್ ರೆಕ್ಸನ್ ವಾಸ್ ಲೈಕ್ ಶಾಕ್ಡ್ ಆ್ಯಂಡ್ ಇಟ್ ವಾಸ್ ಲೈಕ್ ಅ ಫನ್ ಆಯಿತಾ. ತುಂಬ ಫನ್ ಆಗಿದೆ. ಎಲ್ಲರೂ ವಿಡಿಯೋ ಕ್ಯಾಪ್ಚರ್ ಮಾಡ್ತಿದ್ರು. ಇವಾಗ ನೀವು ನೋಡ್ತಿರೋದು ಇದು ಗುನಾ ಕೇವ್ಸ್ ಡೆವಿಲ್ಸ್ ಕಿಚನ್. ಗುನಾ ಕೇವ್ಸ್ ಹೆಸರು ಬಂದಿತ್ತು ಆ ಮೂವಿಯಿಂದ, ಕಮಲ್ ಹಸನ್ದು ಮೂವಿ ಇದ್ದಿತ್ತಲ್ಲ 1991. ಸೊ ಆದ್ದರಿಂದ ವಿಸಿಟರ್ಸ್ಗೆ ಜಾಸ್ತಿ ಅಟ್ರಾಕ್ಷನ್ ಆ ಪ್ಲೇಸಸ್ ಇದ್ದಿತ್ತು. ಅದಾದಮೇಲೆ ಮಂಜುಮಲ್ ಬಾಯ್ಸ್ ಬಂದಿತ್ತು ನೋಡು, ಆ ಮೂವಿಯಿಂದ ಕೂಡ 2024 ಅಲ್ಲಿಂದ ರಿಯಲ್ ಆಕ್ಸಿಡೆಂಟ್ ಏನಾಗಿತ್ತು ಈ ಕೇವಲ್ಲಿ ಏನೆಲ್ಲ ಆಯಿತು ಅಂತ ತುಂಬ ಡೇಂಜರಸ್ ಹಿಸ್ಟ್ರಿ ಇದೆ. ಸೊ ನಿಮ್ಗೆ ಬೇಕಾದರೆ ನೀವು ಮಂಜುಮಲ್ ಬಾಯ್ಸ್ ಮೂವಿ ನೋಡಿ ಗೊತ್ತಾಗುತ್ತೆ. ಮತ್ತು ಯಾರೆಲ್ಲ ಗುನಾ ಕೇವ್ ಡೆವಿಲ್ಸ್ ಕಿಚನ್ ನೋಡಿಲ್ಲ ಅಂದರೆ ಇಲ್ಲಿ ನೋಡಿ ಎಂಜಾಯ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್. ರಿಯಾಲಿಟಿ ಆಫ್ ಗುನಾ ಕೇವ್ಸ್ ಗೈಸ್, ನೋಡಿದ್ದೀರಲ್ವಾ ಹೇಗಿದೆ ಅಂತ. ಸೊ ನೆಕ್ಸ್ಟ್ ಬಂದು ಇದು ಪೈನ್ ಫಾರೆಸ್ಟ್ ಆಯಿತಾ. ಇದು ಒಂಥರ ಎಲ್ಲರಿಗೂ ಪಿಕ್ಚರಸ್ ಥರ ಅದೇ, ಒಂಥರ ಬ್ಯಾಕ್ ಡ್ರಾಪ್ ಫಾರ್ ಫೋಟೋಗ್ರಫಿ ಆ್ಯಂಡ್ ವಿಡಿಯೋ ಶೂಟಿಂಗ್ ಅಂತ ಹೇಳ್ಬೋದು. ನಿಮಗೆಲ್ಲಾದರೂ ಚೆನ್ನಾಗಿ ಪಿಕ್ಸ್ ತಗೋಬೇಕಾದ್ರೆ ಇಲ್ಲಿ ಬಂದು ನಿಮ್ಮ ಪಿಕ್ಸ್ ತೆಗೀರಿ, ಎಂಜಾಯ್ ಮಾಡಿ, ರೀಲ್ಸ್ ಕೂಡ ಮಾಡಿ ಆಯಿತಾ. ಇದು ತುಂಬ ಮೂವೀಸ್ಗಳಿಗೆ ಕೂಡ ಬಂದಿದೆ ಇದು. ಇಲ್ಲಿ ನಾನು ಹಾರ್ಸ್ ರೈಡ್ ಕೂಡ ನೋಡಿದ್ದೆ, ಬಟ್ ಆ ದಿನ ನನಗೆ ಹಾರ್ಸ್ ರೈಡ್ ನೋಡಲಿಕ್ಕೆ ಸಿಗಲಿಲ್ಲ ಗೈಸ್, ಗೊತ್ತಿಲ್ಲ. ಖಾಲಿ ಕೋತಿಗಳು ಮಾತ್ರ ಜಾಸ್ತಿ ಇದ್ದಿತ್ತು, ಅದೇ ಒಂದು ನೋಡಿದ್ದೆ ನಾನು ಗೈಸ್. ಸೊ ನೋಡಿ ಎಲ್ಲರೂ ಕೂತ್ಕೊಂಡಿದ್ದಾರೆ ಇಲ್ಲಿ ಟಯರ್ಡ್ ಆಗಿ. ನಮ್ಮ ಹಸ್ಬೆಂಡ್ ಕೂಡ. ಈಗ ಎಷ್ಟು ಕಿಲೋಮೀಟರ್ ಇದೆ ವಾಕ್ ಮಾಡಲಿಕ್ಕೆ? 2 ಕಿಲೋಮೀಟರ್ ಇದೆ ಗೈಸ್. ಇದು ಏನು ಮಾಡ್ತಿದ್ದೀರಾ ರೆಕ್ಸನ್ ಅವರೇ? ಇಟ್ಸ್ ಓಕೆ, ಅಟ್ ಲೀಸ್ಟ್ ವಾಟ್ ಟು ಸೇ, ಜಸ್ಟ್ ಒನ್ ಟೈಮ್ ವಿಸಿಟ್ ಐ ಥಿಂಕ್. ಸೊ ಯು ಕ್ಯಾನ್ ಹ್ಯಾವ್ ಫನ್. ಏನು ಹೇಳೋದಂತ ಅರ್ಥನೇ. ಮತ್ತೆ ನಡ್ಕೊಂಡು ಹೋಗ್ಬೇಕಲ್ವ ಈಗ. ಅಲ್ಲಿಂದ ನಡ್ಕೊಂಡು ಹೋಗಿ ಈಗ ಡೈರೆಕ್ಟ್ ನಾವು ನಮ್ಮ ಡೆಸ್ಟಿನೇಷನ್ ಹತ್ರ ರೀಚ್ ಆಗಿದ್ವಿ ಗೈಸ್. ಮತ್ತು ರಿಟರ್ನ್ ಟು ಹೋಮ್ ಸ್ಟೇ. ನಾವು ಬೇರೆ ರೂಟ್ ತಗೊಂಡು ವಾಪಸ್ ಬಂದ್ವಿ ಗೈಸ್, ಇಲ್ಲಾಂದರೆ ಅಲ್ಲೇ ಬ್ಲಾಕ್ ಆಗ್ತಿದ್ವಿ, ಯಾಕಂದರೆ 6:30 ಲಾಸ್ಟಲ್ಲಿ. ಹಾಯ್ ಗಾಯ್ಸ್. ಸೊ ನಾವು ರೂಮಿಗೆ ಬಂದ್ವಿ. ಕೋಲ್ಡ್ ಇದೆ, ತುಂಬ ಅಂದರೆ ತುಂಬ ಕೋಲ್ಡ್ ಇದೆ. ಆಲ್ಮೋಸ್ಟ್ 12-11 ಡಿಗ್ರಿ ಸೆಲ್ಸಿಯಸ್ ಎಲ್ಲ ಹೋಗುತ್ತೆ. ಅದೇ ತುಂಬ ಕೋಲ್ಡ್ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲೇ ಡಿನ್ನರ್ ಮಾಡಿ ಇಲ್ಲೇ ಇವತ್ತು ಸ್ಪೆಂಡ್ ಮಾಡೋದು. ತುಂಬ ಚೆನ್ನಾಗಿದೆ RS ಫ್ಯಾಮಿಲಿ ಸ್ಟೇ. ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಇದೆ ಇದರಲ್ಲಿ. ತುಂಬ ಚಳಿ ಇದೆ ಇಲ್ಲಿ ಆಯಿತಾ. ಮತ್ತು ಏನು ಗೊತ್ತಾ, ಒಂದೇ ಡಿಸ್ಅಡ್ವಾಂಟೇಜ್ ಅಂದರೆ ಫುಲ್ ಟ್ರಾಫಿಕ್. ಎಲ್ಲಿ ನೋಡ್ರೂ ಬ್ಲಾಕೆ. ಎಲ್ಲ ವೆಕೇಷನ್ಸ್ಗೆ ಬಂದಿದ್ದಾರೆ. ವೆಕೇಷನ್ ಅಂದರೆ ವೀಕೆಂಡ್ ಅಲ್ವಾ, ಆಫ್ಕೋರ್ಸ್ ವೆಕೇಷನಿಗೆ ಬರ್ತಾರೆ. ಫುಲ್ ಬ್ಲಾಕ್ ಇದೆ. ಸೊ ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ದಿಸ್ ಕೊಡೈಕೆನಾಲ್ ಟ್ರಿಪ್, ದೆನ್ ಐ ಮಸ್ಟ್ ಸಜೆಸ್ಟ್ ದ್ಯಾಟ್ ಗೋ ಇನ್ ವೀಕ್ ಡೇಸ್. ಐ ಥಿಂಕ್ ಸೊ.
ನನಗೆ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಫ್ರಮ್ ಕೊಡೈಕೆನಲ್ ಪಾರ್ಟ್ 2. ಸೊ ಇದೇ ವ್ಯೂ ನಮ್ಮ ರೂಮಿಂದ ನೋಡಿ ಗೈಸ್. ಮಾರ್ನಿಂಗ್ ವ್ಯೂ ಎಷ್ಟು ಚೆನ್ನಾಗಿದೆ, ಪೀಸ್ಫುಲ್ ವೆದರ್, ಸೊ ಅವೇ ಫ್ರಮ್ ಸಿಟಿ ಲೈಫ್. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಹೋಗಬೇಕು. ನೋಡ್ಬೇಕು ಏನಿದೆ ಅಂತ ಬ್ರೇಕ್ಫಾಸ್ಟು. ಸೊ ಈ ರೂಮಲ್ಲಿ ಬ್ರೇಕ್ಫಾಸ್ಟ್ ಅವೈಲೇಬಲ್ ಇದೆ. ಸೊ ಲೆಟ್ಸ್ ಗೋ. ಮಾರ್ನಿಂಗ್ ಈ ಥರ ಇರಬೇಕು. ಇಲ್ಲಿ ನೋಡಿ, ದಿಸ್ ಇಸ್ ಆಸಮ್ ಮಾರ್ನಿಂಗ್. ದೋಸಾನಾ? ಗುಡ್ ಮಾರ್ನಿಂಗ್ ಮುನ್. Good morning to you. Have a nice day, guys. ಗೈಸ್ ಇವತ್ತಿನ ಬ್ರೇಕ್ಫಾಸ್ಟ್ ಚಟ್ನಿ ಕಬಾಬ್. ಆ ಬ್ರೇಕ್ಫಾಸ್ಟ್ ಇವತ್ತು ಪೂರಿ ಇಡ್ಲಿ ಇಲ್ಲಿ ಇದೇ ಮಾಡೋದು ಅನಿಸುತ್ತೆ, ಬಟ್ ಚೆನ್ನಾಗಿದೆ. ನಿಮಗೆ ಇಲ್ಲಿ ಬರಬೇಕಾದ್ರೆ ಈ ಥರ RSO ಫ್ಯಾಮಿಲಿ ಸ್ಟೇನ ಬುಕ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ವ್ಯೂ ನೋಡಲಿಕ್ಕೂ ಚೆನ್ನಾಗಿದೆ, ಹಾಸ್ಪಿಟಾಲಿಟಿ ಮತ್ತು ರೂಮ್ಸ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಮಸಾಜ್ ಮಾಡೋದಿದೆ. ಎಷ್ಟಂತೆ ಒಬ್ಬರಿಗೆ? 150 ಅಂತೆ ಗೈಸ್. ಸೊ ನಮ್ಮ ತಮ್ಮ ಮಸಾಜ್ ಮಾಡ್ತಿದ್ದಾರೆ. ನೆಕ್ಸ್ಟ್ ರೆಕ್ಸನ್ ಅವರು ರಿಲ್ಯಾಕ್ಸ್ ಮಾಡಲಿಕ್ಕೆ ಅಷ್ಟು ನಿನ್ನೆ ನಡ್ಕೊಂಡು ಹೋಗಿದ್ರಲ್ಲ ಎಲ್ಲರೂ. ಗಾಡಿ ಏನದು ಕ್ಲಚ್ ಕಷ್ಟದಲ್ಲ, ಹೌದಾ? ಎಂಜಾಯ್. ಹಾಯ್ ಗಾಯ್ಸ್. ಸೊ ಇವಾಗ ಚೆಕ್ಔಟ್ ಮಾಡ್ತಾ ಇದ್ದೀವಿ, ಹೊರಟಿದ್ವಿ ನಾವು. ಯಾ, ಸೊ ಇಲ್ಲಿಂದ ಪ್ಲೇಸಸ್ ಏನು ನೋಡಬೇಕಾದ್ರೆ ವಿಸಿಟ್ ಮಾಡಿ ಹೋಗ್ಬೋದು. ಯಾವುದು ರಿಮೈನಿಂಗ್ ನಿನ್ನೆ ಪ್ಲೇಸಸ್ ಇದ್ದಿತ್ತು. ಮತ್ತು ಕ್ರೌಡ್ ಇದೆ ಅಲ್ಲಿ, ಈಗ ಟ್ರಾಫಿಕ್ಕು ತುಂಬ ಜಾಸ್ತಿ ಇದೆ. ನೋಡ್ಬೇಕು ಹೇಗಾಗತ್ತಂತ. ಸೊ ರಿಟರ್ನ್ ಹೋಗೋದು. ಗೈಸ್ ನಾವು ಈಗ ಫೇರಿ ಫಾಲ್ಸಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ, ನಡ್ಕೊಂಡು ಹೋಗಬೇಕು ಈ ಥರ. ನೋಡುವ ಎತ್ತು ಗೊತ್ತನಾ? ಕಾಲಿಗೆ ಸೌಂಡ್ ಐತೆ ಆ ಉತ್ಕಚ್ಚ ನೋಡಿ. ಗೈಸ್ ಫೇರಿ ಫಾಲ್ಸ್ ಅಂತ ಹೇಳಿದ್ರೆ ನೀರ್ ನೋಡಿ ಗೈಸ್ ಎಷ್ಟಿದೆ. ಈ ಪ್ಲೇಸ್ ಕ್ಯಾನ್ಸಲ್ ಗೈಸ್, ಏನು ನೀರೇ ಇಲ್ಲ ಫೇರಿ ಫಾಲ್ಸ್ ಹತ್ರ. ಸೊ ಹೋಗಬೇಡಿ ಆಯಿತಾ. ನನಗೆ ಗೊತ್ತಿಲ್ಲ ಮಳೆ ಬಂದಾದಮೇಲೆ ಯಾವ ಥರ ಇರ್ಬೋದು ಅಂತ, ಬಟ್ ಕರೆಂಟ್ಲಿ ನೀರಿಲ್ಲ ಅಲ್ಲಿ. ಸೊ ನಾವೀಗ ಹೋಗೋದು ಸಲೆತ್ ಮಾತಾ ಚರ್ಚ್ಗೆ. ಸೊ ಫುಲ್ ಮಿಸ್ಟ್ ಕವರ್ ಆಗಿದೆ, ಮಾರ್ನಿಂಗ್ ಅಲ್ವಾ. ಸೊ ಈ ಚರ್ಚ್ ವಿಸಿಟ್ ಮಾಡಲಿಕ್ಕಂತ ತುಂಬ ಆಸೆ ಇದ್ದಿತ್ತು. ಸೊ ಫೈನಲಿ ಬಂದ್ವಿ ಇಲ್ಲಿ. ಲಾಸ್ಟ್ ಟೈಮ್ 15th ಇಂಡಿಪೆಂಡೆನ್ಸ್ ಡೇ ಫುಲ್ ಜನಸಾಗರ ಇಲ್ಲಿ, ಅಂದರೆ ಅಷ್ಟು ರಶ್ ಇದ್ದಿತ್ತು. ಯಾಕಂದರೆ ನಮ್ಮ ಕ್ರಿಶ್ಚಿಯನ್ಸಲ್ಲಿ ಫೆಸ್ಟಿವಲ್ ಇದೆ ಅಲ್ವಾ, ಇದು ಬಂದು ಅಸೆಂಪ್ಷನ್ ಆಫ್ ಮೇರಿ ಅಂತ ಕ್ಯಾಥಲಿಕಲ್ಲಿ ಸ್ಪೆಷಲಿ ಇರುತ್ತೆ. ಅದು ನಾವು ಫೀಸ್ಟ್ ಮಾಡ್ತೀವಿ 15th ಇಂಡಿಪೆಂಡೆನ್ಸ್ ಡೇ ದಿನನೇ. ಸೊ ಇದು ಮೇರಿ ಚರ್ಚ್ ಆಗುವುದರಿಂದ ಸೊ ಅದು ಇದಿತ್ತು. ಬಟ್ ಇವತ್ತು ಅಷ್ಟು ಕ್ರೌಡ್ ಇಲ್ಲ ಗೈಸ್, ಅದೇ ನಮಗೆ ತುಂಬ ಖುಷಿ ಆಯಿತು ಗೊತ್ತಾ. ಸೊ ಇಲ್ಲಿ ಬಂದ್ವಿ ನಾವು. ಇದು 150 year ಓಲ್ಡ್ ಚರ್ಚ್ ಅಂತೆ. ಇದು ಶ್ರೈನ್ ಆಗೋದರಿಂದ ಇಲ್ಲಿ ಎಲ್ಲರೂ ಲೋಕಲ್ಸ್ ಟೂರಿಸ್ಟ್ ಎಲ್ಲ ಬಂದು ಇಲ್ಲಿ ಆಫರಿಂಗ್ ಮಾಡ್ತಾರೆ, ಲೈಕ್ ಲೈಟಿಂಗ್ ಕ್ಯಾಂಡಲ್ಸ್ ಆ್ಯಂಡ್ ಪ್ರೇಯಿಂಗ್ ಫಾರ್ ದರ್ ವಿಶಸ್ ಟು ಫುಲ್ಫಿಲ್. ಸೊ ಗೈಸ್ ಇಲ್ಲಿ ಬಂದರೆ ಕೊಡೈಕೆನಾಲಲ್ಲಿ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಪ್ಲೇಸ್ ವಿಸಿಟ್ ಹೋಗಿದ್ದು ಕೋಕರ್ಸ್ ವಾಕ್ಗೆ. ಅದು ವಾಕೆಬಲ್ ಡಿಸ್ಟೆನ್ಸ್, ಅದೇ ನಿಯರ್ ಬೈ ಟು ಸಲೆತ್ ಮಾತಾ ಚರ್ಚ್. ಸೊ ಈಸಿ ಇದೆ, ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ಟಿಕೆಟ್ ಕೊಡಬೇಕು. ಟಿಕೆಟ್ ನಂಗೆ ನೆನಪಿಲ್ಲ, 20 rupees ಅನಿಸುತ್ತೆ ಪರ್ ಪರ್ಸನ್. ಸೊ ಇದೆಲ್ಲ ವಾಕ್ ವ್ಯೂ ನಿಮಗೆ ಸಿಗ್ಬೋದಲ್ಲ ಸಿಗತ್ತೆ. ಸೊ ಇದೆಲ್ಲ ವ್ಯೂ. ಸೊ ನಾನು ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಶಾಪಿಂಗ್ ಸ್ಟ್ರೀಟ್ ಸೈಡಲ್ಲಿದೆ ಗೈಸ್, ಲೆಫ್ಟ್ ಸೈಡಲ್ಲಿ. ಈಗ ಮಿಸ್ಟ್ ಕವರ್ ಆಗೋದರಿಂದ ನಮಗೇನೂ ಕಾಣ್ತಿಲ್ಲ ಆಯಿತಾ. ವಾಕ್ ಮಾಡ್ತಾ ಹೋಗಿ, ಆವಾಗ ನಿಮಗೆ ಚೆನ್ನಾಗಿರೋದು ಫೋಟೋಸ್ ತಗೊಳ್ಬೋದು. ಫೋಟೋಗ್ರಫಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ರೀಲ್ಸ್ ಕೂಡ ಮಾಡಿ, ನಾನಂತೂ ಮಾಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿ ಆಯಿತಾ. ಈವನ್ ಯೂಟ್ಯೂಬಲ್ಲಿ ಕೂಡ ಹಾಕಿದ್ದೀನಿ ಗೈಸ್.
ಕೆಲವು ಶಾಪ್ಸ್ಗಳು ಇದ್ದಿತ್ತು ಇಲ್ಲಿ. ಅದಾದಮೇಲೆ ಈ ವ್ಯೂ ನೋಡ್ರೆ ಅಂತೂ ಮೆಸ್ಮರೈಸಿಂಗ್ ಅಂತೂ ಹೇಳ್ಬೋದು. ಆಮೇಲೆ ನಾನು ಏನು ಮಾಡಿದೆ ಅಂದರೆ ಈ ಫ್ಲವರ್ ಇದ್ದಿತ್ತಲ್ಲ, ನಾನು ನಿಮಗೆ ತುಂಬ ರೀಲ್ಸಲ್ಲಿ ತೋರಿಸಿದ್ದೋ, ಈ ಫ್ಲವರ್ನ ನಾನು ತೊಗೊಂಡಿದ್ದು 100 ರೂಪೀಸ್ಗೆ. ಅಂದರೆ 1 ಇಯರ್ ಗ್ಯಾರಂಟಿ ಬರುತ್ತಂತೆ. ಅದು ಏನೋ ಆರ್ಟಿಫಿಷಿಯಲ್ ಥರ ಇದ್ದಿತ್ತಪ್ಪ. 1 ಇಯರ್ ಗ್ಯಾರಂಟಿ ಬರುತ್ತೆ ಅಂತ 100 ರೂಪೀಸ್ಗೆ ಒಂದು ತೊಗೊಂಡೆ. 2 ಇದ್ದಿತ್ತು. ಒಂದು ಅಮ್ಮ ತೊಗೊಂಡಿದ್ರು ಅಲ್ಲಿ ಗುಣಕ್ಕೆ ಹೋಗುವ ಹತ್ರ. ನಾನು ಇಲ್ಲಿ ಬಂದು ಇಲ್ಲಿ ನೋಡಿದೆ, ಅದನ್ನು ತಗೊಂಡೆ. ಸೊ ತುಂಬ ಚೆನ್ನಾಗಿದ್ದಿತ್ತು. ಸೊ ಎಲ್ಲಾದರೂ ನೀವು ಕೊಡೈಕೆನಾಲ್ ಹೋದರೆ ನಿಮ್ಗೆ ಎಲ್ಲ ಸ್ಟ್ರೀಟ್ ಸೈಡಲ್ಲಿ ಫ್ಲವರ್ಸ್ ಬೊಕ್ಕೆ ಸಿಗುತ್ತೆ, ನೀವು ಪರ್ಚೇಸ್ ಮಾಡಿ. ಈಗ ಸ್ವಲ್ಪ ಕ್ಲಿಯರಾಗಿ ಕಾಣುತ್ತಲ್ಲ ಫುಲ್ ಕೊಡೈಕೆನಾಲ್ ವ್ಯೂ, ವಾಕ್ ವ್ಯೂ ಅಂತ ಹೇಳ್ಬೋದು. ಈವನ್ ಡಾಲ್ಫಿನ್ ನೋಸ್ ಪಾಯಿಂಟ್ ಕೂಡ ಕಾಣುತ್ತಂತ ಹೇಳ್ತಿದ್ದು. ನನಗೇನು ಕಾಣ್ತಿಲ್ಲಪ್ಪ, ಬಟ್ ಆಲ್ಮೋಸ್ಟ್ ನಾನು ಏನಿದೆ ಅದೆಲ್ಲ ವಿಸಿಟ್ ಮಾಡಿದೆ. ಅದಾದಮೇಲೆ ಇಲ್ಲಿ ನಿಮಗೆ ಸ್ಟ್ರೀಟ್ ಸೈಡಲ್ಲಿ ಹೋಗುವತ್ತಿಗೆ ತುಂಬ ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲ ನೋಡ್ಲಿಕ್ಕೆ ಸಿಗುತ್ತೆ. ಇನ್ಸ್ಟೆಡ್ ಆಫ್ ಪರ್ಚೇಸಿಂಗ್ ಗಾರ್ಲಿಕ್ ವಿಚ್ ಇಸ್ ವೆರಿ ಕಾಸ್ಟ್ಲಿ, ಐ ಪರ್ಚೇಸ್ಡ್ ಒಂದು ಸ್ಮಾಲ್ ಆರ್ಗ್ಯಾನಿಕ್ ಹನಿ ಆಯಿತಾ. ಸೊ ಕೊಡಾಯ್ ಹಿಲ್ಸ್ದಂತ ಹೇಳ್ತಿದ್ದು, ಒಂದು ಚೆನ್ನಾಗಿದ್ದು ಸಣ್ಣ ಬಾಟಲ್ ಅಷ್ಟೇ ತೊಗೊಂಡೆ ನಾನು. ನಾವೀಗ ರಿಟರ್ನ್ ಹೋಗ್ತಿದ್ವಿ ಗೈಸ್. ಅದೇ ದಾರಿಯಲ್ಲಿ ನಮಗೆ ಇಲ್ಲಿ ಫಾಲ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಅದೇ ಸಿಲ್ವರ್ ಕ್ಯಾಸ್ಕೇಡ್ ಫಾಲ್ಸ್ ಅಂತ ಹೇಳೋದು. ಇಲ್ಲಿ ಸೈಡಲ್ಲಿ ನಮಗೆ ಸ್ಟ್ರೀಟ್ ಫುಡ್ ಇದ್ದಿತ್ತು. ಸೊ ಆಲ್ಮೋಸ್ಟ್ 2 PM ಆಗಿತ್ತು ಆ ಟೈಮ್ಗೆ. ಸೊ ನಾವು 4 ಜನರಿಗೆ 4 ಮ್ಯಾಗೀಸ್ ಆರ್ಡ್ರ್ ಮಾಡಿದ್ದೀವಿ ಗೈಸ್. ಬಿಸಿ ಬಿಸಿ ಮ್ಯಾಗಿ, ತುಂಬ ಚಳಿ ಕೂಡ ಇದೆ. ಸೊ ಇದೇ ಸಿಲ್ವರ್ ಕ್ಯಾಸ್ಕೇಡ್ ಫಾಲ್ಸ್ ನೋಡ್ಬೋದು. ಈಗ ನಿಮ್ಗೆ ಗೊತ್ತಾ ನೆಕ್ಸ್ಟ್ ರೋಡ್ ಬರೋದು ಯಾವ್ದು ಗೊತ್ತಾ? ನಾವು ಅದು ಫಸ್ಟ್ ಬಂದಿದ್ದ ಘಾಟಲ್ಲಿ ಹೋಗ್ತಾ ಇಲ್ಲ, ಈಗ ಬರೋದು ಪಲಾನಿ ಘಾಟ್. ಆಲ್ಮೋಸ್ಟ್ 1.5 hour to 2 hours ತಗೊಳುತ್ತೆ ಆ ಘಾಟ್. ಬಟ್ ಸೀನಿಕ್ ವ್ಯೂ ಅಂತೂ ತುಂಬ ಸ್ಪಾಟ್ ಆನ್. ಸೊ ಮಿಸ್ ಮಾಡಬೇಡಿ. ಥರ್ಡ್ ಪಾರ್ಟಿಗೆ ಸಿರ್ಫ್ ಪಲಾನಿ ಘಾಟ್ದು ವ್ಲಾಗ್ ಮಾಡ್ತಿದ್ದೀನಿ. ಎಂಜಾಯ್ ಮಾಡಿ, ನನ್ನ ಜೊತೆ ಜಾಯ್ನ್ ಆಗಿ. ಆ್ಯಂಡ್ ಡೋ ನಾಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.